ಇವತ್ತಿಗೆ ಕೂಡ ಜನ ಯಾಕೆ ಇದನ್ನ ಇಷ್ಟಪಡ್ತಾರೆ ಅಂದ್ರೆ ಇದರಿಂದ ಬರೋ ಒಂದು ಎಕ್ಸಾಸ್ಟ್ ಸೌಂಡ್ ಇದೆಯಲ್ವಾ, ಸೊ ಅದಕ್ಕೋಸ್ಕರ ಅಷ್ಟೊಂದು ಫ್ಯಾನ್ ಬೇಸ್ ಇದೆ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಅಮ್ಮ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನೋಡ್ತಾ ಇದೀವಿ RX 135 2000 ಮಾಡೆಲ್ ಗುರು. ಸೊ RX ಸೀರೀಸ್ನ ಒಂದು ಕ್ರೇಜ್ ಏನಿದೆ ನಮ್ಮ ಇಂಡಿಯಾದಲ್ಲಿ, ಸೊ ಇವತ್ತಿ ಕೂಡ ಹಾಗೇನೇ ಇದೆ. ಸ್ಪೆಸಿಫಿಕೇಶನ್ ಅಂತ ಬರೋದಾದ್ರೆ ನಿಮಗೆ ಅದ್ರಲ್ಲಿ ಸಿಗ್ತಾ ಇದೆ 132cc ಏರ್ ಕೂಲ್ಡ್ ಇಂಜಿನ್, ಆಮೇಲೆ ಇದು ಮ್ಯಾಕ್ಸ್ ಪವರ್ ಬಂದ್ಬಿಟ್ಟು 12 bhp 10M ಟಾಕ್ ಸಿಗ್ತಾ ಇದೆ. ಆಲ್ಮೋಸ್ಟ್ ವೆಯ್ಟ್ ಬಂದ್ಬಿಟ್ಟು ನಿಮಗೆ 98 ಇಂದ 106 kg ಇದೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 10.5 ಲೀಟರ್ ಸಿಗ್ತಾ ಇದೆ ನಿಮಗೆ. ಸೊ ಬನ್ನಿ ಗಾಡಿ ಹೇಗಿದೆ ಅಂತ ಒಂದು ರೈಡ್ ಮಾಡಿ ನೋಡೋಣ. ಸೊ ಇಂಥ ಗಾಡಿನೆಲ್ಲ ರೈಡ್ ಮಾಡಿದ್ರೆ ಗೊತ್ತಾಗುತ್ತೆ ಇದರ ರಾ ಪವರ್ ಏನು ಅಂತೇಳಿ. RX ಸೀರೀಸ್ ಅಂತ ಬಂದ್ರೆ ಇದೊಂಥರ ಇಂಡಿಯಾದಲ್ಲಿ ರೆವಲ್ಯೂಷನ್ ಕ್ರಿಯೇಟ್ ಮಾಡಿರೋ ಗಾಡಿ ಗುರು. RX Z ಆಗಿರ್ಬೋದು, RX 100, RX 135, RX 135 ಕಿಂಗ್. ಸೊ ಈ ಗಾಡಿ ಎಲ್ಲ ಯೂತ್ಗೆ ಸಿಕ್ಕಾಪಡೆ ಫೇವ್ರೇಟ್ ಆಗಿರೋ ಗಾಡಿ ಆ ಟೈಮಲ್ಲಿ. ಈ ಗಾಡಿ ಫೇಮಸ್ ಆಗಿರೋದೇ ಮೂರು ಕಾರಣಕ್ಕೆ. ಇದ್ರ ಲೈಟ್ ವೇಟ್ ಆಗಿರ್ಬೋದು, ಇದ್ರ ಒಂದು ಎಕ್ಸಾಸ್ಟ್ ಸೌಂಡ್ ಆಗಿರ್ಬೋದು, ಹಾಗೂ ಇದ್ಕೊಡೋ ಒಂದು ರಾ ಪವರ್ ಆಗಿರ್ಬೋದು. ಈ ಗಾಡಿ ಮೇಲೆ ನೀವು ಹೋಗ್ತಾ ಇದ್ರೆ ಎಲ್ಲ ನಿಮ್ಗೆ ತಿರುಗಿ ನೋಡ್ತಾರೆ, ಒಂಥರ ಅಟೆನ್ಷನ್ ಗ್ರಾಬ್ ಗುರು. ಬಟ್ ಇಲ್ಲಿ ಅಟೆನ್ಷನ್ ಗ್ರಾಬ್ ಮಾಡಕ್ ಯಾರು ಇಲ್ಲ ನಮ್ಮ ಸುತ್ತಮುತ್ತ. ಬಟ್ ಈ ಒಂದು ಸೌಂಡ್ಗೆ ಜನ ತಿರುಗಿ ನೋಡ್ತಾರೆ. ಒಂಥರ ಟ್ರೂ ಬೈಕ್ ಲವರ್ಸ್ ಒಂಥರ ಸಿಕ್ಕಾಪಡೆ ಗೂಸ್ ಬಂಪ್ಸ್ ಕೊಡೋ ಸೌಂಡ್ ಅಂದ್ರೆ ಹೇಳ್ಬೋದು. ಎಷ್ಟೇ ದೊಡ್ಡ ದೊಡ್ಡ ಗಾಡಿ ಇಟ್ಟವ್ರು ಕೂಡ ಈ ಗಾಡಿ ಹೋಗ್ತಾ ಇದ್ರೆ ತಿರುಗಿ ನೋಡ್ತಾರೆ. ಈ ಗಾಡಿ ನನ್ನ ಫ್ರೆಂಡೇ ಗುರು. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ತನಗೆ ಬರ್ತಾ ಇರೋ ಸಂಬಳದಲ್ಲಿ ಮನೆ ಮೇಂಟೈನ್ ಮಾಡ್ತಾ, ತನ್ನ ರೆಸ್ಪಾನ್ಸಿಬಿಲಿಟಿ ಮೇಂಟೈನ್ ಮಾಡ್ತಾ, ಮಿಕ್ಕಿರೋ ಸೇವಿಂಗ್ಸ್ ಇಂತ ಒಂದು ಗಾಡಿ ತಗೊಳ್ತಾರಲ್ಲ, ಇದೊಂಥರ ಎಷ್ಟೋ ಮಿಡಲ್ ಕ್ಲಾಸ್ ಹುಡುಗರದ ಡ್ರೀಮ್ ಗುರು ಇದು. ನನ್ನ ಫ್ರೆಂಡ್ ಈ ಗಾಡಿ ತಗೊಂಡ್ಬರ್ಬೇಕಾದ್ರೆ ಎಷ್ಟೋ ಜನ ಅವ್ನಿಗೆ ಕೇಳಿದಾರೆ, ಸರ್ ಈ ಗಾಡಿ ನಮಗೆ ಕೊಡ್ತೀರಾ ಅಂತ ಹೇಳಿ. ಅದು ಡೇ 1 ಅಲ್ಲಿ ಅವ್ನು ಇದ್ರಿಂದಾನೆ ಗೊತ್ತಾಗತ್ತೆ RX ಗೆ ಎಷ್ಟು ಕ್ರೇಜ್ ಇದೆ ಅಂತ ಹೇಳಿ. ಓಲ್ಡ್ ಇಸ್ ಗೋಲ್ಡ್ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಇಂಥ ಒಂದು ಗಾಡಿ ನೋಡ್ತಾ ಇದ್ರೆ ನನಗೂ ಅನಿಸ್ತಾ ಇದೆ, ಸಿಕ್ಕಾಪಡೆ ದುಡ್ಡು ಮಾಡಿ ಇಂಥದ್ದೊಂದು 3-4 RX ಸೀರೀಸ್ ಗಾಡಿನ ಇಟ್ಕೊಬೇಕು ಅಂತ ಹೇಳಿ. ಸೊ ಬಟ್ ಟ್ರೂ ಬೈಕ್ ಲವರ್ಸ್ಗೆ ಮಾತ್ರ ಇದ್ರ ಫೀಲ್ ಏನಂತ ಗೊತ್ತಿರುತ್ತೆ. ಈ ಗಾಡಿ ಮೈಲೇಜ್ ಅಂತ ನೋಡೋದಾದ್ರೆ ನಿಮಗೆ ಒಂದು ಆಲ್ಮೋಸ್ಟ್ ಒಂದು ಲೀಟರ್ಗೆ ಒಂದು 30 ಕಿಲೋಮೀಟರ್ ರೇಂಜ್ ಕೊಡುತ್ತೆ. ಸೊ ಅದು ಕೂಡ ನೀವು ಆಯಿಲ್ ಮಿಕ್ಸ್ ಮಾಡ್ಬೇಕಾಗತ್ತೆ. ಸೊ ಇಂಥ ಗಾಡಿ ವಿಚಾರ ಬಂದಾಗ ನಾವು ಮೈಲೇಜ್ ಮತ್ತೆ ಮೇಂಟೆನೆನ್ಸ್ ಎಲ್ಲ ಲೆಕ್ಕ ಹಾಕಾಗಲ್ಲ. ಇದರ ಒಂದು ಪವರ್, ಇದರ ಒಂದು ಕ್ರೇಜ್ ಇದೆಯಲ್ಲ, ಸೊ ಅದ್ರ ಮುಂದೆ ನಿಮ್ಗೆ ಮೈಲೇಜ್ ಅನ್ನು ಲೆಕ್ಕಕ್ಕೆ ಬರೋದಿಲ್ಲ. ಇದ್ರ ಪ್ರೈಸ್ ವಿಚಾರಕ್ಕೆ ಬರೋದಾದ್ರೆ 2000 ಇಸ್ವಿಲಿ ಆಲ್ಮೋಸ್ಟ್ ನಿಮಗೆ ಒಂದು 35,000 45,000 ಆನ್ ನೋಡಿತ್ತು. ಬಟ್ ಇವಾಗೆಲ್ಲ ಹೇಗಾಗಿದೆ ಅಂದ್ರೆ ನಿಮಗೆ ಆಲ್ಮೋಸ್ಟ್ 2 ಲಕ್ಷ ಕೊಡ್ತೀರಂದ್ರೆ ಈ ಗಾಡಿ ಸಿಗ್ತಾ ಇಲ್ಲ, ಅಷ್ಟೊಂದು ಡಿಮ್ಯಾಂಡ್ ಇದೆ ಗಾಡಿ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ. ಇವಾಗಿನ ಟೈಮಲ್ಲಿ 2 ಸ್ಟ್ರೋಕ್ ಗಾಡಿಗಳು ಪ್ರೊಡಕ್ಷನ್ ಇಲ್ಲ, ಇವೆಲ್ಲ ಬ್ಯಾನ್ ಆಗಿದೆ. ಸೊ ಕಾರಣ ಇಷ್ಟೇ, ಅರ್ಲಿ 2000 ಅಲ್ಲಿ ಬಂದ ಎಮಿಷನ್ ನಾರ್ಮ್ಸ್ ಏನಿರ್ಬೋದು, ಆ ನಾರ್ಮ್ಸ್ ಪ್ರಕಾರ ಇದು ಆಲ್ಮೋಸ್ಟ್ ನಿಮಗೆ ಹೆಚ್ಚು ಪೊಲ್ಯೂಷನ್ಸ್ ಕೊಡುತ್ತೆ. ಅವಾಗಿನ ಟೈಮಲ್ಲಿ ಕಂಪ್ನಿಗಳಿಗೆ ನ್ಯೂ ಸ್ಟ್ಯಾಂಡರ್ಡ್ಸ್ಗೆ ಅಡ್ಜಸ್ಟ್ ಆಗಿ ಸಿಕ್ಕಾಪಡೆ ಕಷ್ಟ ಆಗುತ್ತೆ. ಸೊ ಎಲ್ಲ ಕಾರಣದಿಂದ ಈ ಗಾಡಿನ ಪ್ರೊಡಕ್ಷನ್ ಸ್ಟಾಪ್ ಮಾಡ್ತಾರೆ. ನಿಮ್ಮಲ್ಲಿ ಕೂಡ RX ಲವರ್ ತುಂಬಾ ಜನ ಇರ್ತಾರೆ. ನೀವ್ಯಾರಾದ್ರೂ RX ಗಾಡಿನ ಇಷ್ಟಪಡ್ತಾ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.